ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯ ಸರ್ಕಾರದ ಪರಿಶಿಷ್ಟ ಪಂಗಡಗಳ ನಿರ್ದೇಶನಾಲಯ ಮತ್ತು ಅದರ ಪ್ರಧಾನ ಕಾರ್ಯದರ್ಶಿಗಳ ಮೂಲಕ ಕುರುಬರನ್ನ ಎಸ್ಟಿಗೆ ಸೇರಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಸಭೆ ಕೂಡ ಇವತ್ತು ಕರೆಸಿದ್ದಾರೆ. ಅವರ ನಿರ್ದೇಶನದ ಮೇಲೆಗೆ ಕರೆದಿರುವಂತ ಇವತ್ತೇನಾಗಿದೆ, ಕುರುಬ ಸಮುದಾಯ ಎಸ್ಟಿ ಟ್ಯಾಗ್ ಬೇಕು ಅಂತಕ್ಕಂಥದ್ದನ್ನ ಸಿದ್ದರಾಮಯ್ಯ ಎಂದೂ ಕೂಡ ತನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಪಾಸ್ ಮಾಡಿದವರಲ್ಲ. ಅದಕ್ಕೆ ವಿರೋಧವಾಗಿ ನಿಂತಿದ್ದಂಥವ್ರು ಸಿದ್ದರಾಮಯ್ಯ. ಬಟ್ ಎಸ್ಟಿ ಟ್ಯಾಗ್ ಆಗ್ಬೇಕು ಅಂತೇಳಿ ಬಿಜೆಪಿ ಸರ್ಕಾರದ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ನಾವೆಲ್ಲರೂ ಕೂಡ ಅವ್ರನ್ನ ಒತ್ತಾಯ ಮಾಡಿ ಅವತ್ತಿನ ದಿವಸಕ್ಕೆ ಅವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಕಳಿಸಿದ್ರು ಮತ್ತು ಕುಲಶಾಸ್ತ್ರ ಅಧ್ಯಯನವನ್ನು ಕೂಡ ಮಾಡಿ ಕಳಿಸಿದಂತ. ಬಟ್ ಆದ್ರೆ ಏನಾಯ್ತು, ನಂತರ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಾಗ ಏನಾಯ್ತು, ಅದನ್ನ ಸುಮ್ಮನೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬಿಟ್ರು. ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸುವುದು. ಅದು ಎಲ್ಲಿಗೆ ಹೋಗ್ಬೇಕಾಗಿತ್ತದು? ಕುಲಶಾಸ್ತ್ರ ಅಧ್ಯಯನಲಾಗಿರುವಂಥದ್ದು RGI ಹೋಗ್ಬೇಕಾಗಿತ್ತು. ಇಲ್ಲಿಗೆ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಅಲ್ಲಿಗೆ ಕಳಿಸ್ಬೇಕಾಗಿತ್ತು. ಬಟ್ ಸುಮ್ಮನೆ ಏನೋ ಕಳಿಸ್ಬೇಕಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಟ್ರೈಬಲ್ ಡಿಪಾರ್ಟ್ಮೆಂಟ್ಗೆ ಅದನ್ನು ಕಳಿಸೋದು. ಬಟ್ ಕಾನೂನು ಪ್ರಕಾರ ಸರಿಯಾದ ರೀತಿಯಲ್ಲಿ ಆಗ್ಲಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರನೂ ಕೂಡ ಇದಕ್ಕೆ ಅನ್ಯಾಯ ಮಾಡಿತು. ರಿಜಿಸ್ಟ್ರಾರ್ ಆಫ್ ಇಂಡಿಯಾಕ್ಕೆ ಕಳಿಸಿದ್ರ ಬದಲು, ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಕಳಿಸಿದ್ರ ಬದಲು ನೇರ ಟ್ರೈಬಲ್ ಪ್ರಿನ್ಸಿಪಲ್ ಸೆಕ್ರೆಟರಿ ಗವರ್ಮೆಂಟ್ ಆಫ್ ಇಂಡಿಯಾಗೆ ಕಳಿಸಿದ್ರು ತಪ್ಪು. ಬೇಕಂತ ಮಾಡಿದ್ದದ್ದು. ಯಾಕೆ ನಿಮ್ದೇ ಸರ್ಕಾರ, ನೀವೇ ಮುಖ್ಯಮಂತ್ರಿ, ನಿಮ್ಗೇನಾದ್ರೂ ಕೂಡ ಕುರುಬರು ಎಸ್ಟಿ ಟ್ಯಾಗ್ ಆಗ್ಬೇಕು ಅಂತ ನಿಮ್ಗೆ ನಿಜಕ್ಕೂ ಕಾಳಕಳಿ ಇದ್ರೆ ಕಾನೂನು ಪ್ರಕಾರ ಹೋಗ್ತಾ ಇತ್ತು. ನಿಮ್ಗೆ ಇಷ್ಟ ಇಲ್ಲ. ಯಾಕೆಂತಂದ್ರೆ ಸುಮಾರು 350 ಕಿಲೋಮೀಟರ್ಗಳು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದಿಂದ ಬೆಂಗಳೂರು ತನಕ ಪಾದಯಾತ್ರೆ ಆಯ್ತು. ನಾವೆಲ್ಲ ಪಾದಯಾತ್ರೆಯಲ್ಲಿ ಸೇರಿದ್ವು. ನಾವು ಏನಾಯ್ತು, ನೀವು ಅವತ್ತು ಅಲ್ಲೂ ವಿರೋಧ ಮಾಡಿದ್ರಿ. ಯಾಕೆ ಬೇಕಾಗಿತ್ತು ಈ ಪಾದಯಾತ್ರೆ ಅಂತಕ್ಕಂಥ. ಹಾಗಾಗಿ ಎಂದೂ ನೀವು ಈಗ ಯಾತಕ್ಕೆ ಟ್ರೈಬ್ ಆಗ್ಬೇಕು ಅಂತ ಇಂಡೈರೆಕ್ಟ್ ಆಗಿ ಏನೇನೋ ಮಾಡಿಸ್ತಾ ಇದೀರಿ. ನಿಮ್ಗೆ ಕಷ್ಟ ಬಂದಿದೆ, ಈಗ ಸಂಕಷ್ಟ ಬಂದಿದೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಬಹಳಷ್ಟು ಜನ ಕಾಂಗ್ರೆಸ್ ಅಲ್ಲಿ ಒತ್ತಾಯ ಬಂದಿರೋದ್ರಿಂದ ನೀವೀಗ ಕುರುಬರನ್ನ ಬನ್ನಿಯಪ್ಪ ಅಂತ ನೀವು ಸಂತೋಷವಾಗಿರುವಾಗ ಕುರುಬರನ್ನ ಒದ್ದಿದ್ದೀರಾ. ನಿಮಗೆ ಕಷ್ಟ ಬಂದಾಗ, ಸಂಕಷ್ಟ ಬಂದಾಗ ಬನ್ನಿ. ಆದ್ರಿಂದ ನೀವು ಕುರುಬರಿಗೆ ಏನೂ ಮಾಡ್ಲಿಲ್ಲ. ಕುರುಬರಿಗೆ ಏನೂ ಆಗ್ಲಿಲ್ಲ ಅಂತ ಇದನ್ನೇನೋ ಮಾಡಕ್ ಹೊರಟಿದ್ರಿ. ಏನ್ ಮಾಡಿದ್ರಿ ಕುರುಬರಿಗೆ ಹೇಳಿ? ತನು ಮನ ಧನ ಅರ್ಪಣೆ ಆಯ್ತು ಆ ಸಮಾಜದಿಂದ. ನಿಮ್ಗೆ ಏನ್ ಮಾಡಿ? ಮತ್ತೀಗ ನೀವೇನ್ ಕಾಗಿನೆಲೆ ಮಹಾಸಂಸ್ಥಾನ ಕಟ್ಟಿದವರು ಅಲ್ಲ. ನೀವ್ಯಾವ ನಮ್ ಜೊತೆ ಇರ್ಲೂ ಇಲ್ಲ ಅವತ್ತಿನ ದಿವಸ. ನೀವಾಗ್ಲೂ ಯಾರು ಇರ್ಲಿಲ್ಲ ಅವತ್ತಿನ ಚಾರದ ಮುಕ್ಕಡ ಪಾತ್ರದವ್ರು ಕಟ್ಕೊಂಡು. ನೀವೆಲ್ಲರನ್ನು ತುಳಿದ್ರೆ ಹೊರತು ಕುರುಬರಲ್ಲಿ ನೀವು ಯಾರನ್ನು ಬೆಳೆಸಲಿಲ್ಲ. ಸಿದ್ದರಾಮಯ್ಯ ನನ್ನಾದಿಯಾಗಿ ತುಳಿದ್ರಿ ನೀವು. ಕುರುಬ ಸಮುದಾಯದ ನಾಯಕತ್ವವನ್ನ ನೀವು ತುಳಿತಾ ಬಂದ್ರೆ ಹೊರತು ಬೆಳೆಸಲಿಲ್ಲ. ನೀವು ಯಾರನ್ನು ಬೆಳೆಸಿದ್ರಿ? ಇವತ್ತೇನೋ ಸಂಕಷ್ಟ ಬಂದಿದೆ, ನೀನ್ ಬಾ, ಅವನ್ ಬಾ, ಇವನ್ ಬಾ ಅಂತ ಹೇಳಿ. ಸೊ ಹಾಗಾಗಿ ನಾನು ಕೂಡ ಹೌದು, ಟ್ರೈಬ್ ಆಗ್ಬೇಕು ಅಂತಕ್ಕಂಥ ನಾವು ಕೂಡ ಹೋರಾಟ ಮಾಡ್ಕೊಂಡ್ ಬಂದವರು. ಯಾವ ಹೋರಾಟದಲ್ಲೂ ಕೂಡ ನೀವು ಯಾರಿಗೂ ಬೆಂಬಲ ಕೊಟ್ಟವ್ರಲ್ಲ, ಯಾರಿಗೂ ಬೆಂಬಲ ಕೊಟ್ಟವ್ರು. ಬಟ್ ಇವತ್ತು ನಿಮಗೆ ಕಷ್ಟ ಬಂದಿದೆ ಅಂತ ವಿದ್ಯುತ್ ಅಲ್ಲ. ಹಾಗಾಗಿ ನೀವು ಯಾವ ಹಿಂದುಳಿದ ವರ್ಗದವರು ಸಹಾಯ ಮಾಡಿದ್ರೆ ಸಿದ್ದರಾಮಯ್ಯ? ಹಿಂದುಳಿದ ವರ್ಗದ ನಾಯಕ ಮತ್ತೆ ಅದ್ ಯಾವ ಹೋರಾಟಗಾರ? ನಮ್ಮ ಕೆಲವರು ಸ್ನೇಹಿತರು, ಸಿದ್ದರಾಮಯ್ಯ ಯಾವ ಹೋರಾಟ ಮಾಡಿದ್ಯಪ್ಪ,
ನಾವು ನೀವೆಲ್ಲ ಮೈಸೂರಲ್ಲೇ ಓದಿದವರು, ಒಂದು ವಿದ್ಯಾರ್ಥಿ ಚಳುವಳಿಲಿ ಇದ್ದವನಲ್ಲ ನೀನು, ರೈತ ಚಳುವಳಿಲಿ ಇದ್ದವನಲ್ಲ. ನಂಜುಂಡಸ್ವಾಮಿ ಸ್ನೇಹಿತ ಅಷ್ಟೇ. ವಿದ್ಯಾರ್ಥಿ ಚಳುವಳಿಲಿಲ್ಲ, ಯಾವ ಚಳುವಳಿಲೂ ಇಲ್ಲ. ನೀನು ಹೋರಾಟ ಎಲ್ಲಿ ಹೋರಾಟ ಮಾಡಿದಪ್ಪ ನೀನು? ಹೇಳಪ್ಪ, ನೀನು MLA ಆಗಕ್ಕೆ ಮುಂಚೆ ನೀನು ಯಾವ್ಯಾವ ಹೋರಾಟದಲ್ಲಿ ಎಲ್ಲೂ ಇಲ್ಲ. ಹೋರಾಟಗಾರ, ಹೋರಾಟ ಯಾವ ಹೋರಾಟ? ಬರೀ ಸುಳ್ಳು ಹೇಳ್ಕೊಂಡು. ಹಾಗಾಗಿ ಇದೊಂದು ನಾಟಕ ಇವತ್ತು ಶುರು ಮಾಡಿದ್ದೀರಿ. ನಾಟಕ ಶುರು. ನೀವೇನ್ ಕೊಟ್ಟಿದ್ದೀರಿ ಕುರುಬರಿಗೆ? ಕೊಟ್ಟವನ್ ಪುಣ್ಯಾತ್ಮ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಪುಣ್ಯಾತ್ಮ ದೇವರಾಜ್ ಅರಸ್ 1974 ಹಾವನೂರು ಕಮಿಷನ್ ರಿಪೋರ್ಟ್ ಮೂಲಕ. ಹಾವನೂರು ಕಮಿಷನ್ ರಿಪೋರ್ಟ್ನ ಕಂಡ್ರೆ ಅಂತ ಅವರು ಭೀಮಣ್ಣ ಕಂಡ್ರೆ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಹರಿದು ಬಿಸಾಕಿದ್ರು. ಬಟ್ ದೇವರಾಜ್ ಅರಸು ಅದಕ್ಕೆ ಬಿಡೋದು, ಅದು ಜಾರಿ ಆಯ್ತು. ಇವತ್ತೇನಾದ್ರೂ ಕೂಡ ಸಿದ್ದರಾಮಯ್ಯ ಕುರುಬರು ಮಕ್ಕಳು ಯಾರಾದ್ರೂ AC, DC, DYSP ಅವ್ರ ಅಳಿಯಿಂದಿರೋ ಮಕ್ಕಳು ಆಗಿದ್ರು ದೇವರಾಜ್ ಅರಸು, ನೀನ್ ಏನ್ ಕೊಟ್ಟಪ್ಪ ಕುರುಬರಿಗೆ? ಅವ್ರ ಇತರ ಹಿಂದುಳಿದ ವರ್ಗದವ್ರಿಗೆ ಏನ್ ಕೊಟ್ಟ ಹೇಳು? ಈ ನಾಯಕ ಸಮಾಜನ ಎಷ್ಟಿ ಮಾಡಿದ್ಯಾರು? ದೇವೇಗೌಡರು